ಮಾಡಲಿಲ್ಲ ಅಂತಂದ್ರೆ ದಯವಿಟ್ಟು ಮಾದಿಗರೆಲ್ಲರಿಗೂ ವಿಷಯ ಕೊಟ್ಬಿಡಿ. ಸರ್ಕಾರ ಮಾದಿಗರೆಲ್ಲರಿಗೂ ಏನು ಎಲ್ಲ ಫ್ರೀ ಕೊಡ್ತಾ ಇದ್ದೀರಲ್ಲ, ಆ ಎಲ್ಲ ಗ್ಯಾರಂಟಿಗಳ ಜೊತೆಗೆ ಮಾದಿಗರಿಗೆ ವಿಷದ ಗ್ಯಾರಂಟಿಯನ್ನು ಕೊಟ್ಬಿಡಿ. ಆ ವಿಷಯ ತಗೊಂಡು ನಾವು ಸತ್ತೋಗ್ಬಿಡ್ತೇವೆ. ಆಗ್ತಾ ಇದೆ ಇದರಿಂದ ಒಳ ಮೀಸಲಾತಿ ಜಾರಿ ಮಾಡಿದ್ರೆ 56,000 ಜಾಬ್ ತುಂಬಿದ್ರೆ ಏನು ಅನ್ಯಾಯ ಆಗುತ್ತೆ ಸರ್? 56,000 ಜಾಬ್ ಕಾಲ್ ಮಾಡಿದ್ರೆ ಮಾದಿಗೆ ಸಂಬಂಧಿತ ಜಾತಿಗಳಿದ್ದಾರಲ್ಲ ಅವರೆಲ್ಲರೂ ಬೀದಿ ಪಾಲಾಗ್ತೀವಿ. ಸೊ 35-40 ವರ್ಷಗಳ ಹಿಂದೆ ಶುರುವಾಗಿದ್ದ ಹೋರಾಟ ಇವತ್ತು ತಾರ್ಕಿಕ ಅಂತ ಕಾಣುವ ಹಂತದಲ್ಲಿ ಕಾನೂನಾತ್ಮಕವಾಗಿ ಎಲ್ಲವೂ ಸರಿ ಇದ್ದಾಗ ಕೂಡ ಸರ್ಕಾರ ಅದನ್ನು ತಡೆಯುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆ. ಒಂದು ವೇಳೆ ಒಳ ಮೀಸಲಾತಿ ಇಲ್ಲದೆ 56,432 ಪೋಸ್ಟ್ ಅನ್ನ ಕಾಲ್ ಮಾಡಿದ್ರೆ ಒಳ ಮೀಸಲಾತಿ ಫಲಾನುಭವಿಗಳಿದ್ದಾರಲ್ಲ ಅವರೆಲ್ಲರೂ ಹೊರಗಿಡುವ ಬೀದಿ ಪಾಲಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಕಾರಣ ಎಲ್ಲ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲದರಲ್ಲೂ ಹಿಂದಿರುವ ಸಮುದಾಯ ಮಾದಿಗ ಸಂಬಂಧಿತ ಸಮುದಾಯಗಳು. ಎಲ್ಲ ಸಮುದಾಯಗಳು ಮಾದಿಗ ಸಮುದಾಯ, ಎಲ್ಲ ಸಮೀಕ್ಷೆಗಳು ಮಾದಿಗ ಸಂಬಂಧಿತ ಜಾತಿಗಳು ಬಹುಸಂಖ್ಯಾತರಿದ್ದಾರೆ ಅಂತೇಳಿ ಸಮೀಕ್ಷೆ ವರದಿಗಳನ್ನು ಕೊಟ್ಟಿದ್ದೇವೆ. ಆ ವರದಿಯನ್ನು ಕೊಟ್ಟಾಗಿಯೂ ಯಾವುದೇ ಸರ್ಕಾರ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಅದನ್ನು ಜಾರಿ ಮಾಡುವ ಮನಸ್ಸನ್ನು ಮಾಡಲಿಲ್ಲ. 35 ವರ್ಷದ ಹೋರಾಟಗಳು ಕಾಣದ ಸರ್ಕಾರಗಳಿಗೆ ನಿನ್ನೆ ಮೊನ್ನೆ ನಡೆದ ಒಂದು ಹೋರಾಟ ಅವರ ಅಂತಃಕರಣವನ್ನು ಮುಡುತ್ತಿದೆ ಅಂತಂದ್ರೆ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತ ದಲಿತ ಸಮುದಾಯದ ಸಮುದಾಯದ ನೋವು ಅವರ ಅಂತಃಕರಣವನ್ನು ಮುಟ್ಟಿಲ್ವಾ? ಸರ್ಕಾರಕ್ಕೆ ಅಂತಃಕರಣ ಭೇದ ಭಾವ ಮಾಡುವ ತಾರತಮ್ಯ ಸರ್ಕಾರಕ್ಕಿದೆಯಾ? ಸರ್ಕಾರ ಎಲ್ಲರನ್ನೂ ಸಮನಾಗಿ ನೋಡಬೇಕು. ಮತ್ತು ಯಾರಿಗೆ ಬಲಹೀನರಿಗೆ ಬಲವಂತರು ಅಥವಾ ಬಲಹೀನರಿಗೆ ಅವಕಾಶವನ್ನು ಕೊಡಬೇಕು. ಸೊ ಬಲಹೀನರೇ ಎಲ್ಲವನ್ನು ತಾವು ತೆಗೆದುಕೊಂಡಾಗ ಬಲಹೀನರು ಎಲ್ಲಿ ಹೋಗ್ಬೇಕಾಗ್ತದೆ? ಸೊ ಹಾಗಾಗಿ ಸಿದ್ದರಾಮಯ್ಯನವರೇ 2013ರಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಭರವಸೆ ಕೊಟ್ಟಿದ್ರಿ. ತದನಂತರ ವಿರೋಧ ಪಕ್ಷದ ಸ್ಥಾನದಲ್ಲಿರುವಾಗ ಬೆಳಗಾವಿ ಅಧಿವೇಶನದಲ್ಲಿ ತೊಡೆತಟ್ಟಿದ್ರಿ. ನೀವು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತಂದ್ರೆ ನೀವು ಅಧಿಕಾರವನ್ನ ಬಿಟ್ಟು ಹೊರಗಡೆ ಬನ್ನಿ, ನಾವು ಒಳ ಮೀಸಲಾತಿ ಜಾರಿ ಅಂತೇಳಿ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ. ತದನಂತರ 2018ರಲ್ಲಿ ಚುನಾವಣೆಯಲ್ಲಿ ಸೋತ ನಂತರ ನಿಮಗೆ ಗೊತ್ತಾಯಿತು ನಾವು ಸೋತಿದ್ದು ಕಾರಣ ಒಳ ಮೀಸಲಾತಿಯಿಂದಾಗಿ. ತದನಂತರ 2023 ಚುನಾವಣೆಯಲ್ಲಿ ನೀವು ಹೇಳಿದ್ರಿ ನಾವು ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಮ ಅಷ್ಟು 5 ಗ್ಯಾರಂಟಿಗಳಲ್ಲಿ ಒಳ ಮೀಸಲಾತಿ ಗ್ಯಾರಂಟಿಯೂ ಒಂದಾಗಿರ್ತದೆ ಅಂತ ಹೇಳಿದ್ರಿ. ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು ಸಿದ್ದರಾಮಯ್ಯನವರೇ. ನಾವು ನಿಮ್ಮ ಅಹಿಂದ ನಾಯಕರು ಅಂತ ಹೇಳ್ಕೊಂಡ್ ಬಂದಿದ್ರಿ, ನಾವು ನಿಮ್ಮನ್ನ ಬೆಂಬಲಿಸ್ತಾ ಇದೀವಿ. ಆದರೆ ನೀವು ನಮ್ಮ ಪರವಾಗಿ ನಿಲ್ದನೆ ಬರೀ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ರಿ. ದಯಮಾಡಿ 56,432 ಪೋಸ್ಟ್ಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಆ ಒಳ ಮೀಸಲಾತಿ ಅಡಿಯಲ್ಲಿಯೇ ನೀವು ಉದ್ಯೋಗಗಳನ್ನು ಕೊಟ್ಟರೆ ನಾವು ಒಂದಷ್ಟು ಜನ ಬದುಕು ಕಟ್ಕೊಳ್ತೀವಿ. ನಾವು PhD ಮಾಡಿಕೊಂಡು MA ಮಾಡಿಕೊಂಡು BEd ಮಾಡಿಕೊಂಡು 5-6 ಪದವಿ ಪಡ್ಕೊಂಡ್ರೆ ನಮಗೆ ಇವತ್ತು ಉದ್ಯೋಗ ಇಲ್ಲ. ಕಾರಣ ನಮ್ಮ ಮನೆಯಲ್ಲಿ ನಾನೇ ಮೊದಲ ತಲೆಮಾರಿನ ಶಿಕ್ಷಣವಂತ, ನನಗೆ ಕೆಲಸ ಇಲ್ಲ ಅಂತಂದ್ರೆ ನನ್ನ ಸಮುದಾಯ ಅಥವಾ ನನ್ನ ಫ್ಯಾಮಿಲಿ ಹೇಗೆ ಅದು ಭದ್ರತೆಯನ್ನು ಕಾಪಾಡ್ಕೊಳ್ತದೆ, ಸಾಮಾಜಿಕ ಭದ್ರತೆಯನ್ನು. ಸೊ ದಯಮಾಡಿ ಈ 56,432 ಪೋಸ್ಟಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಉದ್ಯೋಗವನ್ನು ಕೊಟ್ಟರೆ ನಮಗೊಂದು ಬದುಕು ಕಟ್ಕೊಳ್ಳುವಂತಾಗ್ತದೆ. ನೀವು ಅಧಿಕಾರ ನಡೆಸುವುದೇ ನಿಮಗೆ ಮುಖ್ಯ ಆದರೆ ನಮಗೆ ದಯವಿಟ್ಟು ವಿಷ ಕೊಟ್ಬಿಡಿ. ನಮಗೆ ವಿಷ ಕೊಟ್ಟ ನಂತರ ನಮ್ಮ ಹೆಣದ ಮೇಲೆ ನೀವು ಸಮಾಧಿ ಮೇಲೆ ನೀವು ಅಧಿಕಾರದ ಸೌಧವನ್ನು ಕಟ್ಕೊಳ್ಳಿ.